श्री कारदप्प महाराज की, सिद्धलिंगेश्वर महाराज की, श्री चन्नबसवेश्वर महाराज की, वैद्यनाथेश्वर महाराज की. ಶ್ರೀ ಗುರುಭ್ಯೋ ನಮಃ. ಎನ್ನ ಆರಾಧ್ಯ ಗುರುದೇವನನ್ನು ಸ್ಮರಣೆ ಮಾಡಿ ಗುಮ್ಸಂದ್ರ ಪರಂ ಪೂಜ್ಯರಲ್ಲಿ, ರಾಮೇನಹಳ್ಳಿಯ ಪರಂ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಶ್ರೀಮಠದಲ್ಲಿ ಫೆಬ್ರವರಿ 14ನೇ ತಾರೀಕು ಅಂದರೆ ಇವತ್ತು ಶುಕ್ರವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭಗೊಂಡಿದೆ ನಮ್ಮ ಮಠದ ಕಾರ್ಯಕ್ರಮ. ನಾಳೆ 15ನೇ ತಾರೀಕು 108 ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ, ತದನಂತರ 16ನೇ ತಾರೀಕು ಕಾರದ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ಉದ್ಘಾಟನೆ, ಗೋಪುರ ಕಳಶ ಸ್ಥಾಪನೆ, ಸಾಮೂಹಿಕ ವಿವಾಹ, ತದನಂತರ ರಾತ್ರಿ 10 ಗಂಟೆಗೆ ನಗೆಹಬ್ಬ ಕಾರ್ಯಕ್ರಮದೊಂದಿಗೆ ವೈಭವೋಪೇತ ಅಕ್ಕಿ ಪೂಜಾ ಕಾರದ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ತಾವೆಲ್ಲರೂ ಬನ್ನಿ, ಇದರಲ್ಲಿ ಭಾಗಿಯಾಗಿ ಆ ಕಾರದ ಮಹಾಶಿವಗಳವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ. ಶುಭವಾಗಲಿ. ಇವತ್ತು ಮಹಾತಪಸ್ವಿಗಳು ಅವಂತ ಕಾರದ ಮಹಾಸ್ವಾಮಿಗಳವರ ಗದ್ದಿಗೆ ಜೀರ್ಣೋದ್ಧಾರ ಕಾರ್ಯಕ್ರಮ ಬೆಳ್ಳಾವಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಶ್ರೀಮಠದ ಅಧ್ಯಕ್ಷರಾಗಿರ್ತಕ್ಕಂಥ ವೀರ ಕಾಳಬಸವ ಮಹಾಸ್ವಾಮಿಗಳ ಶ್ರಮದಿಂದ, ಭಕ್ತಾದಿಗಳ ಸಹಕಾರದಿಂದ ಈ ಗದ್ದಿಗೆ ಜೀರ್ಣೋದ್ಧಾರ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಭಕ್ತರ ಶಿಷ್ಯರು ಸಹಕರಿಸಿದ್ದಾರೆ. ಇಲ್ಲಿ ನಡೆಯುವಂಥ 3 ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಶ್ರೀ ಗುರು ಒಪ್ಪಿಗೆ ಪಾತ್ರ ಆಗಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಡಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡುಗೆಯ ತೊಡುವಡೆ ಹೊನ್ನೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಬದಲೇ ಕೂಡಲ ಸಂಗಮ ದೇವ ಅಂತ. ನೀವು ಯಾವುದೇ ರೀತಿ ಇವಾಗೆಲ್ಲ ಸ್ಟೀಲ್ ಪಾತ್ರೆ ಬುದ್ಧಿ ಮಡಿಕೆ ಮಣ್ಣು ನಾವೇನು ಉಪಯೋಗಿಸಲ್ಲ ಅಂತೇಳಿ. ಮಡಿಕೆ ಮಾಡ್ಬೇಕಾದ್ರೆ ಮಣ್ಣು ಬೇಕು. ಮಣ್ಣಿಲ್ದಲೇ ಮಡಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಲಲ್ಲಿ ಚಪ್ಪಲಿಂದ ಹಿಡಿದು ಕೊಳ್ಳಲ್ಲಿ ಇರ್ತಕ್ಕಂಥ ಸರ, ಒಡವೆ, ಬಟ್ಟೆ, ಬರೆ ಎಲ್ಲದರಿಂದಕ್ಕೂ ಹೊನ್ನು ಮೊದಲು. ದುಡ್ಡಿಲ್ದಲೇ ಇವೇನು ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗೆ ಗುರುಪಥವ, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು. ಗುರು ಉಪದೇಶನೇ ನಿಮಗೆ ಪರಮಾತ್ಮನ ಒಂದು ಕೃಪೆಯನ್ನು, ಅವರ ಆಶೀರ್ವಾದ ತಿಳಿಯೋದಕ್ಕೆ ಮೊದಲು ಅಂತ ಹೇಳ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿ ಮಹಾಶರಣೆ ನಿಂಬಣ್ಣ ನಿಂಬಕ್ಕಂತಕ್ಕಂಥ ಶರಣ ದಂಪತಿಗಳು ಪ್ರತಿ ದಿವಸ ಲಿಂಗ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಿರ್ತಾರೆ. ಒಂದಾನೊಂದು ದಿವಸ ಪರಶಿವನೇ ನಮ್ಮಂಗೆ ಜಂಗಮ ರೂಪಿಯಾಗಿ ಭಿಕ್ಷಕ್ಕೆ ಬರ್ತಾನೆ. ಭಿಕ್ಷಾಂದೇಹಿ ಅಂತಾನೆ. ಬಾಗಿಲು ತೆಗೆದು ಭಿಕ್ಷವನ್ನು ಕೊಡ್ತಾರೆ. ಆದರೆ ಆ ಭಿಕ್ಷವನ್ನು ಸ್ವೀಕಾರ ಮಾಡಲ್ಲ, ನನಗೆ ಬೇಕು. ಆಗ ನಿಂಬಣ್ಣ ನಿಂಬಕ್ಕನ ಒಂದು ಜೀವನ ಮಗುವನ್ನು ಕೇಳ್ತಾರೆ. ಮಗು ಇದಾಗಿರುತ್ತೆ. ಇವರು ಸಣ್ಣ ಪಾಪು ಅದು ಕೊಡ್ತಾರೆ. ಆದರೆ ಇವರು ನಿಂಬಣ್ಣ ಅಂತಕ್ಕಂಥ ನಿಂಬಕ್ಕ ಇಬ್ಬರು ಕೂಡ ನದಿಗೆ ಬಿದ್ದು ಸಾಯ್ತಾರೆ. ಆವಾಗ ಪಾರ್ವತಿ ಪರಮೇಶ್ವರನ ಸ್ವರೂಪದಲ್ಲಿ ಪಾರ್ವತಿ ಪರಮೇಶ್ವರನು ಬಂದು ಆಶೀರ್ವಾದ ಮಾಡ್ತಾರೆ. ನದಿಯಿಂದ ಮೇಲೆ ಹೇಳ್ತಾರೆ ಅವರ ಒಂದು ಭಕ್ತಿಯ ಪ್ರಭಾವದಿಂದ. ಹಾಗೆಯೇ ಪ್ರತಿಯೊಂದು ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಮಹತ್ತರವಾದಂಥ ಪ್ರವಾಣ. ಎಲ್ಲರೂ ಕೂಡ ಪರಮಾತ್ಮನ ಧ್ಯಾನ ಮಾಡಿ, ಶಿವನಲ್ಲದೆ ಅನ್ಯ ದೈವವಿಲ್ಲ ನೋಡಾಯನೆಗೆ, ಶಿವಮಂತ್ರವಲ್ಲದೆ ಅನ್ಯ ಮಂತ್ರವಿಲ್ಲ ನೋಡಾಯನೆಗೆ. ಶಿವಮಂತ್ರನೇ ಮುಖ್ಯ. ಆದ್ದರಿಂದ ಗುರುಪಥವಲ್ಲದೆ ಬೇರೆ ನಮಗೆ ಆಶೀರ್ವಾದ, ಗುರುವಿನ ಆಶೀರ್ವಾದವೇ ನಮಗೆ ಸಾಕ್ಷಿ ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳ್ತಾರೆ. ಎಲ್ರಿಗೂ ಕೂಡ ಆ ಕಾರದೇಶ್ವರರು, ಸಿದ್ಧಲಿಂಗೇಶ್ವರರು, ಚನ್ನಬಸವೇಶ್ವರರು, ಮಲೆ ಮಹದೇಶ್ವರರು ನಿಮಗೆಲ್ಲರಿಗೂ ಕೂಡ ಒಳ್ಳೆ ಐಶ್ವರ್ಯವನ್ನು, ಅಷ್ಟೈಶ್ವರ್ಯವನ್ನು ಕೊಟ್ಟು ಅದ್ರ ಜೊತೆ ಒಳಗಿಂಥ ಧಾರ್ಮಿಕ ಸಭೆಯಲ್ಲಿ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಪರಮಾತ್ಮ ಅಂತೇಳಿ ನಮ್ಮ ಮಾತನ್ನು